ತುಂಬ ಬಿಟ್ಟಿದ್ದಾರೆ ಜನ. ಅಲ್ಲಿ ನಿಂತ್ಕೊಂಡು ನಾನು ಫೋನಲ್ಲಿ ಲೈವ್ ನೋಡ್ತಾ ಇದ್ದೀನಿ, ಇನ್ನೂ 4 ಓವರ್ ಇದೆ, ಬಟ್ ಎಲ್ಲರೂ ತುಂಬಿಟ್ಟಿದ್ದಾರೆ, ಗೊತ್ತಾಗ್ಬಿಟ್ಟಿದೆ ವಿನ್ ಆಗ್ತಾ ಇದೀವಿ ಅಂತ. ಆ ಮೊಮೆಂಟ್ ಯಾವಾಗ AB de Villiers ಅವ್ರು ಹಿಂಗ್ ಕ್ರಾಸ್ ಆಗ್ತಾರೆ, ವಿರಾಟ್ ಕೊಹ್ಲಿ ಅವ್ರು ಐ ಕಾಂಟ್ಯಾಕ್ಟ್ ಮಾಡ್ತಾರೆ, ಅದಂತೂ ಸೂಪರ್ ಮೊಮೆಂಟ್ ಅಂತಾನೆ ಹೇಳ್ಬೇಕು. ಯಾಕೆ ಗೊತ್ತಾ, ಅಂದರೆ ಈ ಪರ್ಟಿಕ್ಯುಲರ್ ವಿಕ್ಟ್ರಿ ಎಷ್ಟು ಇಂಪಾರ್ಟೆಂಟ್ ಅವ್ರಿಗೆ ಅಂತ. ಈಗ ABD ಈಸ್ ನೋ ವೇ ಅಸೋಸಿಯೇಟೆಡ್, ಯಾವ ಪಾತ್ರದೂ ಇಲ್ಲ, ಬಟ್ ಆದರೂ ಕೂಡ ABDನ ಯಾವ ಥರ ಎತ್ತಾಡಿಸಿದ್ದಾರೆ ನಮ್ಮ ಅಭಿಮಾನಿಗಳು. ಅಟ್ ದ ಸೇಮ್ ಟೈಮ್ ABD ಕೂಡ ಅಷ್ಟೇ ಒಂದು ಪ್ರಾಮುಖ್ಯತೆಯಿಂದ ಇನ್ವಾಲ್ವ್ ಆಗಿರೋದು. ಆಮೇಲೆ ವಿರಾಟ್ ಜೊತೆಗೆ ಒಳ್ಳೆ ಕುಚಿಕ್ಕು ಇದೆ ಅವ್ರದ್ದು, ಒಬ್ಬರು ಮ್ಯೂಚುವಲ್ ರೆಸ್ಪೆಕ್ಟ್ ನೆಕ್ಸ್ಟ್ ಲೆವೆಲ್ಗೆ ಇದೆ. ಫ್ಯಾನ್ ಬೇಸ್ ಬೆಳೆಯೋದಕ್ಕೆ ABD ಪಾತ್ರ ಇದೆ, ಕ್ರಿಸ್ ಗೇಲ್ ಪಾತ್ರ ಇದೆ ಅಂತ ಹೇಳಿ ಅವ್ರನ್ನೆಲ್ಲ ಕರೆಸಿದ್ದು ಒಂಥರ ಮರೆಯಲ್ಲಾಗದಂಥ ಕ್ಷಣಗಳು. ಕಪ್ ಗೆದ್ದಂತಹ ಮೂಮೆಂಟು ಅವತ್ತಿನ ದಿನ ರಾತ್ರಿ ಸ್ಟುಡಿಯೋನಲ್ಲಿ ಹೆಂಗಿತ್ತು ವಾತಾವರಣ? ನಾವು ಐ ಥಿಂಕ್ ನಾನು ನಿಮ್ಗೆ ಹೇಳ್ದಲ್ಲ 2017-18 ಶುರುವಾಯಿತು ಕಾಮೆಂಟ್ರಿ ಕನ್ನಡದಲ್ಲಿಂದ. ಅವತ್ತಿಂದ ಕಾಯ್ತಾ ಇದ್ವಿ, ಆ ಒಂದು ಸುವರ್ಣ ಅವಕಾಶ ನಮಗೆ ಸಿಕ್ತು ಈ ಜೂನ್ 2025 ಅಂತ ಹೇಳಬೇಕು. ಫ್ಯಾಬ್ಯುಲಸ್ ಆಗಿತ್ತು ಸೀಸನ್ ನಮ್ಮವ್ರು ಆಡಿದ್ದೆ. ಇನ್ಫ್ಯಾಕ್ಟ್ ಏನು ಗೊತ್ತಾ, ಬಿಫೋರ್ ಸ್ಟಾರ್ಟ್ ಆಫ್ ದಿ ಸೀಸನ್ನೇ ನೀವು ತೆಗೆದ್ರೆ ನಾವು ಹೇಳ್ತಾ ಇದ್ವಿ, ಇಲ್ಲ ರೀ ಈ ಸತಿ ಟೀಮಲ್ಲಿ ಸೂಪರ್ ಸ್ಟಾರ್ಗಳು ಇಲ್ಲದೇ ಇದ್ರು ಬೇಜಾನ್ ಬ್ಯಾಲೆನ್ಸ್ ಇದೆ ನಮ್ಮ ಟೀಮಲ್ಲಿ, ಬೈ ಫಾರ್ ದ ಬೆಸ್ಟ್ ಟೀಮ್ ಅಂತ ಮಾತಾಡ್ತಾ ಇದ್ವಿ. ಒಂದು 3-4 ಜನ ಸೂಪರ್ ಸ್ಟಾರ್ನ ಬೈ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಪರ್ಸ್ ಅಲ್ಲೇ ಕೊಟ್ಬಿಟ್ಟು ಬೇರೆ ನಿಮಗೆ ಸುಮಾರಾಗಿರೋ ಪ್ಲೇಯರ್ಗಳನ್ನ ತೊಗೊಳ್ತಾ ಇತ್ತು. ಸೊ ರಿಸಲ್ಟು ಸುಮಾರಾಗೇ ಇರ್ತಾಯಿತ್ತು. ಈ ಸತಿ ಏನು ಮಾಡಿದ್ರು ಅಂದರೆ ಪ್ರತಿಯೊಂದು ಸ್ಥಾನಕ್ಕೂ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ಪರ್ಸ್ ಅಲೋಕೇಟ್ ಮಾಡಿ ಅದ್ಭುತವಾಗಿ ಒಂದು ಟೀಮ್ನ ಸೆಲೆಕ್ಟ್ ಮಾಡಿದ್ರು. ಸೊ ಹಾಗಾಗಿ ಆ ಬ್ಯಾಲೆನ್ಸ್ ಇತ್ತು. ಫಸ್ಟ್ ಟೈಮ್ ಚಾಂಪಿಯನ್ಸ್ ಆಗಿದ್ದು ನಾವು. ಏನು ಮಿಡ್ ನೈಟ್ ಆದರೂ ನಮ್ಮ ಪ್ರೋಗ್ರಾಮ್ ಮುಗಿಲಿಲ್ಲ. ನೆಕ್ಸ್ಟ್ ಡೇ ಸೆಲೆಬ್ರೇಷನ್ಗೆ ಅವತ್ತಿನ ರಾತ್ರಿನೇ ನಮಗೆ ಮೆಸೇಜ್ ಬಂತು. ಅದರ್ವೈಸ್ ನಾವು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಫ್ಲೈಟ್ ತೊಗೊಂಡು ಬೆಂಗಳೂರಿಗೆ ಬರಬೇಕಾಯಿತು. ಸೊ ನೆಕ್ಸ್ಟ್ ಡೇ ಸೆಲೆಬ್ರೇಷನ್ಸು ನಾವು ಕವರ್ ಮಾಡ್ತಾಯಿದ್ದೀವಿ, ಇರಬೇಕು ಅಂತ ಹೇಳಿದಾಗ ನಾನು ವಿಜಯ್ ವೆಯ್ಟ್ ಮಾಡ್ತಾಯಿದ್ವಿ ಅಲ್ಲೇ. ಬಟ್ ಅದು ಆಗದೇ ಇರೋವಂಥ ಅಥವಾ ಆಗಬಾರ್ದಾಗಿರೋವಂಥ ಒಂದು ಘಟನೆ ನಡೆದು ನಮ್ಮ ಪ್ಲ್ಯಾನ್ ಇದ್ದಿದ್ದೇನು ಗೊತ್ತಾ, ಅಪ್ ಟು ಯಾವುದು ಇಂಗ್ಲೆಂಡ್ ಸೀರೀಸ್ ಐ ಥಿಂಕ್ ಅದಾದಮೇಲೆ ಬಂದಿದ್ದು, ಅದುವರ ತನಕ ಎವ್ರಿ ಡೇ ಒಬ್ಬೊಬ್ಬರ ಬಗ್ಗೆ ಮಾತಾಡ್ತಾ ಸೆಲೆಬ್ರೇಟ್ ಮಾಡೋಣ ಈ ವಿಕ್ಟ್ರಿನ ಅಂತ ಐಡಿಯಾ ಇದ್ದಿತ್ತು.